ಇತ್ತೀಚೆಗೆ ನಡೆದ ಎಫ್ಟಿಎಂ ಹೈಸ್ಕೂಲಿನ ವಿದ್ಯಾರ್ಥಿ ಮೇಲಿನ ಅತ್ಯಾಚಾರ ಪ್ರಕರಣದ ಆರೋಪಿ ಕೇಶವ ಎಂಬುದು ಸಾಬೀತಾಗಿದೆ. ಈ ಕೇಶವ ವಿದ್ಯಾರ್ಥಿನಿಯ ನೆರೆಮನೆಯವನಾಗಿದ್ದು ವಿದ್ಯಾರ್ಥಿಯೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದ. ಅದೇ ಸಲುಗೆಯಿಂದ ದೈಹಿಕ ಸಂಪರ್ಕ ಬೆಳೆಸಿ ವಿದ್ಯಾರ್ಥಿನಿಯ ಗರ್ಭಕ್ಕೆ ಕಾರಣನಾಗಿದ್ದ. ಇದೀಗ ವಿದ್ಯಾರ್ಥಿನಿಯ ಭ್ರೂಣ ಮತ್ತು ಆರೋಪಿ ಕೇಶವನ ರಕ್ತದ ಮಾದರಿಯನ್ನ ಪರೀಕ್ಷಿಸಿದಾಗ ಆತನೇ ಅಪ್ರಾಪ್ತ ವಿದ್ಯಾರ್ಥಿನಿಯನ್ನ ಅತ್ಯಾಚಾರ ಮಾಡಿ ಗರ್ಭಕ್ಕೆ ಕಾರಣನಾಗಿದ್ದಾನೆ ಎಂಬುದು ಸಾಬೀತಾಗಿದೆ. ಆದರೆ ಈ ಆರೋಪಿ ಕೇಶವನನ್ನ ಬಚಾವು ಮಾಡಲು ಪ್ರಯತ್ನಿಸಿದ್ದು ನಕಲಿ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ. ಆತನೇ ಕೇಶವನ ಪರ ವಕೀಲನನ್ನ ನೇಮಿಸಿ ಈ ಪ್ರಕರಣದ ದಿಕ್ಕನ್ನ ತಪ್ಪಿಸಿ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯ ಮೇಲೆ ಗೂಬೆ ಕೂರಿಸಲು ಸರ್ವ ಪ್ರಯತ್ನ ಮಾಡಿದ್ದ. ಆದರೆ ಅವನ ಪ್ರಯತ್ನವೆಲ್ಲ ಇಂದು ವಿಫಲವಾಗಿದೆ. ಈಗ ಹೈಸ್ಕೂಲ್ ವಿದ್ಯಾರ್ಥಿನಿಯ ಅತ್ಯಾಚಾರ ಪ್ರಕರಣದ ಪ್ರಮುಖ ಆರೋಪಿ ಕೇಶವ ಎಂಬುದು ಮೆಡಿಕಲ್ ಆಗಿ ಪ್ರೂವ್ ಆಗಿದೆ. ಇದೇ ರೀತಿ ಸೌಜನ್ಯ ಪ್ರಕರಣದಲ್ಲಿ ನೈಜ ಆರೋಪಿ ಸಂತೋಷ್ ರಾವನ್ನ ರಕ್ಷಿಸಿದ್ದು, ಆತನ ಪರ ವಕೀಲನನ್ನ ನೇಮಿಸಿದ್ದು ಹಾಗೂ ಸೌಜನ್ಯ ಕುಟುಂಬದ ತಲೆ ಕೆಡಿಸಿದ್ದು ಇದೇ ಮಹೇಶ್ ಶೆಟ್ಟಿ ತಿಮರೋಡಿ. ಅವನನ್ನು ಜೈಲಿಂದ ತಂದದ್ದೇ ನಾನೇ, ಅದರ ಪೂರ್ತಿ ಖರ್ಚು ಮಾಡಿದ್ದೇ ನಾನೇ. ಈ ನಕಲಿ ಹೋರಾಟಗಾರರ ಅಸಲಿ ಕಥೆಗಳು ಒಂದೊಂದೇ ಬಯಲಿಗೆ ಬರ್ತಿವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಯಲಿಗೆ ಬರಲಿಕ್ಕಿದೆ.